ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗಾದ್ರೆ ನಾ ಇವತ್ತೇನು ಮಾಡ್ತಾ ಇದ್ದೀನಿ ನಿಮ್ಗಂದ್ರೆ, ನಿಮ್ಮ ಗಣಿತದ ಮೊದಲನೇ ಪಠ್ಯ ಪುಸ್ತಕದಲ್ಲಿರುವಂತಹ ಪಾಠ ಯಾವುದದು? ವಾಸ್ತವ ಸಂಖ್ಯೆಗಳ ಬಗ್ಗೆ ಏನು ಮಾಡ್ತಾ ಇದ್ದೀನಿ, ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ ಮಕ್ಕಳ? ಹಾಗಾದ್ರೆ ನೋಡೋಣ ಏನದು ವಾಸ್ತವ ಸಂಖ್ಯೆಗಳಂದ್ರೆ, ಯಾವೆಲ್ಲ ಸಂಖ್ಯೆಗಳಿಗೆ ನಾವು ವಾಸ್ತವ ಸಂಖ್ಯೆಗಳಂತ ಕರಿತೀವಿ ಅಂತ. ಅದಕ್ಕಿಂತ ಮುಂಚೆ ನಿಮಗೂ ಪರಿಚಯ ಜಾಸ್ತಿ ಇಲ್ಲ ಮಕ್ಕಳೇ, ಹಾಗಾಗಿ ನಾನು ಫಸ್ಟ್ ನನ್ನ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಹೆಸರು ವಿದ್ಯಾ ಅಂತ. ಓಕೆನಾ ಮಕ್ಕಳೇ? ಹಾಗಾದ್ರೆ ಕ್ಲಾಸ್ ಶುರು ಮಾಡೋಣ. ಓಕೆ ಫೈನ್. ಮೊದಲನೇ ಪಾಠ ಏನಂತ ಹೇಳ್ದೆ ನಾನು? ವಾಸ್ತವ ಸಂಖ್ಯೆಗಳು ಅಂತ ಹೇಳಿದೆ. ಅದನ್ನು ನಾವು ಇಂಗ್ಲೀಷಲ್ಲಿ ಏನಂತ ಕರಿತೀವಿ? ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಹೌದಾ ಮಕ್ಕಳೇ? ನಿಮಗೆಲ್ಲ ಗೊತ್ತಿರುತ್ತೆ, ಸುಮಾರು ವರ್ಷ ಅಂದರೆ ನಿಮ್ಮ 6ನೇ ಕ್ಲಾಸ್ ತರಗತಿಯಿಂದನೂ ನೀವು ಇದೆಲ್ಲ ಸಂಖ್ಯೆಗಳ ಬಗ್ಗೆ ತಿಳ್ಕೊತಾ ಬಂದಿರ್ತೀರ. ಇವತ್ತು ಜಸ್ಟ್ ಏನು ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ನಿಮಗೆಲ್ಲ ಒಂಥರ ಪೀಠಿಕೆ ಥರ ಜಸ್ಟ್ ಒಂದು ಹಿಂಗೆ ರಿಕ್ಯಾಪ್ ಮಾಡಿಬಿಟ್ಟು ಏನು ಮಾಡೋಣ, ಮುಂದೆ ಈ ಪಾಠದಲ್ಲಿ ಏನಿದೆ, ಇದರದ್ದು ಅಭ್ಯಾಸಗಳು ಏನೇನಿದೆ, ಅದರದ್ದೆಲ್ಲ ಒಂದಿಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ ಮಕ್ಕಳೇ? ಹಾಗಾದರೆ ಫಸ್ಟ್ ಒನ್. ಹಾಗಾದರೆ ವಾಸ್ತವ ಸಂಖ್ಯೆಗಳು ಅಂದರೆ ರಿಯಲ್ ನಂಬರ್ಸ್ ಅಂದರೆ ಯಾವೆಲ್ಲ ಸಂಖ್ಯೆಗಳಿಗೆ ನಾವು ವಾಸ್ತವ ಸಂಖ್ಯೆಗಳಂತ ಕರಿತೀವಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತು, ನೈಸರ್ಗಿಕ ಸಂಖ್ಯೆಗಳು ಅಂದರೆ ಸ್ವಾಭಾವಿಕ ಸಂಖ್ಯೆಗಳಂತ ಏನು ಕರಿತೀರಾ ಅದು ಕೂಡ, ಅದಾದಮೇಲೆ ಪೂರ್ಣ ಸಂಖ್ಯೆಗಳು, ಅದಾದಮೇಲೆ ಪೂರ್ಣಾಂಕಗಳು ಅಂತ ಕರಿತೀರಾ, ಅದಾದಮೇಲೆ ಅವಿಭಾಜ್ಯ ಸಂಖ್ಯೆಗಳು, ಮತ್ತೇನಂತ ಕರಿತೀರ? ಭಾಜ್ಯ ಸಂಖ್ಯೆಗಳು. ಅದನ್ನಲ್ಲದೆ ಮತ್ತೇನಂತ ಕರಿತೀರಿ ನಾವು? ಭಾಗಲಬ್ಧಗಳು, ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀರಾ. ಹೌದಾ ಮಕ್ಕಳೇ? ಇದೆಲ್ಲ ಅದನ್ನು ಯಾವ್ಯಾವ ಸಂಖ್ಯೆಗಳಿಗೆ ಕರಿತೀವಿ ಅಂತ ಒಂದು ಸತಿ ರಿಕ್ಯಾಪ್ ಮಾಡ್ಕೊಂಡು ಹೋಗೋಣ. ಓಕೆನಾ? ನೈಸರ್ಗಿಕ ಸಂಖ್ಯೆಗಳು, ಇದನ್ನು ಇಂಗ್ಲೀಷಲ್ಲಿ ನಾವೇನಂತ ಕರಿತೀವಿ? ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಹೌದಲ್ವಾ ಮಕ್ಕಳೇ? ನಿಮಗೂ ಗೊತ್ತಿರುತ್ತೆ ನ್ಯಾಚುರಲ್ ನಂಬರ್ಸ್. ಅಷ್ಟೇ ಅಲ್ಲ ಮಕ್ಕಳೇ, ಯಾಕೆ ನಾನು ಇಂಗ್ಲೀಷಲ್ಲಿ ಕೆಲವೊಂದಿಷ್ಟು ವರ್ಡ್ಸ್ನ ಹೇಳ್ತಾ ಇರ್ತೀನಿ ಅಂದರೆ, ಮುಂದೆ ನಿಮ್ಮ ಫಸ್ಟ್ PUC ಮತ್ತು ಸೆಕೆಂಡ್ PUCಲಿ ನಿಮಗೆ ಬೇಕೇ ಬೇಕಾಗುತ್ತೆ. ಸೊ ಇವಾಗಲಿಂದನೇ ಸ್ವಲ್ಪ ವರ್ಡ್ಸ್ನ ನೀವೇನು ಮಾಡಬೇಕು, ಕಲಿತಾ ಹೋಗಬೇಕು. ಓಕೆನಾ? ಅದೇ ರೀತಿ ನೈಸರ್ಗಿಕ ಸಂಖ್ಯೆಗಳಿಗೆ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀನಿ ಅಂದಲ್ಲ. ಹಾಗಾದರೆ ಅವೆಲ್ಲ ಸಂಖ್ಯೆಗಳು ಯಾವುದಪ್ಪ? ನಿಮಗೆ ಗೊತ್ತು ಯಾವುದದು? 1, 2, 3, 4, 5 ಹೀಗೆ ಲಕ್ಷ ಕೋಟಿ ಮಟ್ಟಕನೂ ಹೋಗುತ್ತೆ. ಹೌದಲ್ವ ಮಕ್ಕಳೇ? ಇದೆಲ್ಲ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ನೈಸರ್ಗಿಕ ಸಂಖ್ಯೆಗಳು. 1ರಿಂದ ಲಾಸ್ಟಿಗೆ ಎಲ್ಲಿವರೆಗೂ, ಅದು ಇವತ್ತಿಗೂ ಲೆಕ್ಕ ಸಿಕ್ಕಿಲ್ಲ ಅಲ್ಲಿವರೆಗೂ ಇರುವಂಥ ಸಂಖ್ಯೆಗಳಿಗೆಲ್ಲ ನಾವೇನಂತ ಕರಿತೀವಿ? ನೈಸರ್ಗಿಕ ಸಂಖ್ಯೆಗಳು ಅಂತ ಕರಿತೀವಿ. ಹೌದಾ? ಅದಾದಮೇಲೆ ಏನು ಬರುತ್ತೆ? ಪೂರ್ಣ ಸಂಖ್ಯೆಗಳು ಅಂತ ಬರುತ್ತೆ. ಹೌದಲ್ವ ಮಕ್ಕಳೇ? ಪೂರ್ಣ ಸಂಖ್ಯೆಗಳನ್ನು ಇಂಗ್ಲೀಷಲ್ಲಿ ಏನಂತ ಕರಿತೀವಿ ನಾವು? ಹೋಲ್ ನಂಬರ್ಸ್ ಅಂತ ಕರಿತೀವಿ. ಏನದು? ಹೋಲ್ ನಂಬರ್ಸ್ ಅಂತ ಹೇಳ್ಬೋದು. ಹೌದಲ್ವಾ? ಹೋಲ್ ನಂಬರ್ಸ್ ಅಂದರೆ ಯಾವುದಪ್ಪ? ಎಲ್ಲ ನೈಸರ್ಗಿಕ ಸಂಖ್ಯೆಗಳ ಜೊತೆಗೆ 0ನೂ ನಾವೇನು ಮಾಡಬೇಕು ಅಂದರೆ ಕನ್ಸಿಡರ್ ಮಾಡಬೇಕು. ಹೌದಲ್ವಾ ಹೌದಲ್ವ ಮಕ್ಕಳೇ? ಏನದು? 0, 1, 2, 3, 4, 5 ಇದೇ ರೀತಿ 0 ಮತ್ತು ಎಲ್ಲ ನೈಸರ್ಗಿಕ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಹೌದಾ ಮಕ್ಕಳೇ? ಅದಾದಮೇಲೆ ಏನು ಬರುತ್ತಪ್ಪ? ಪೂರ್ಣಾಂಕಗಳು ಅಂತ ಬರುತ್ತೆ. ಪೂರ್ಣಾಂಕಗಳು ಅಂದರೆ ಯಾವುದೆಲ್ಲ ಮಕ್ಕಳೇ? ಎಲ್ಲ ಪೂರ್ಣ ಸಂಖ್ಯೆಗಳ ಜೊತೆಗೆ ಮತ್ತೆ ಏನನ್ನ ನಾವು ನೋಡಬೇಕು ಅಂದರೆ ಎಲ್ಲ ಮೈನಸ್ ನಂಬರ್ಸ್ ಏನಿರುತ್ತಲ್ಲ, -4, -3, -2, -1 ಇದೇ ರೀತಿ, ಅದು -5 ಹಾಗೆ ಹಿಂದೆನೂ ಹೋಗುತ್ತೆ. ಆ ಎಲ್ಲ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಪೂರ್ಣಾಂಕಗಳು ಅಂತ ಕರಿತೀವಿ. ಹೌದಾ? ಇದನ್ನ ಇಂಗ್ಲೀಷಲ್ಲಿ ನಾವೇನಂತ ಕರಿತೀವಿ? ಇಂಟೀಜರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇಂಟೀಜರ್ಸ್ ಅಂತ ಕರಿತೀವಿ. ಹೌದಾ ಮಕ್ಕಳೇ? ಅದೇ ರೀತಿ ನೆಕ್ಸ್ಟ್ ಬರೋದೇನು? ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಭಾಗಲಬ್ಧ ಸಂಖ್ಯೆಗಳಂದ್ರೆ ಯಾವುದಪ್ಪ? ಯಾವ ಸಂಖ್ಯೆಗಳನ್ನು ನಾವು ಭಾಜಿಸ್ಬೋದು, ಅದೆಲ್ಲ ಬೇಡಪ್ಪ, ಕನ್ಫ್ಯೂಷನ್ನೇ ಬೇಡ. ಇವಾಗ ನಾನು ಹೇಳ್ತಾ ಇದ್ದೀನಿ, ಸಿಂಪಲಾಗಿ ಹೇಳೋಣ. ಓಕೆನಾ? ಇಂಗ್ಲೀಷಲ್ಲಿ ನಾನು ಇದನ್ನು ರ್ಯಾಷನಲ್ ನಂಬರ್ ಅಂತ ಕರಿತೀನಿ. ಭಾಗಲಬ್ಧ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂತಂದರೆ ಇರ್ಯಾಷನಲ್ ನಂಬರ್ಸ್ ಅಂತ ಕರಿತೀನಿ. ಹೌದಾ? ಹಾಗಾದರೆ ಓಕೆ, ನಾ ಇಷ್ಟೊತ್ತಿನವರೆಗೂ ಹೇಳಿದ ಸಂಖ್ಯೆಗಳೆಲ್ಲ ಹೆಂಗಿತ್ತು ಅಂದರೆ, ಈಗ ನಿಮ್ಮ ಮನೇಲಿ ಹೋಗ್ಬಿಟ್ಟು 4 kg ಆಲೂಗಡ್ಡೆ, 6 ಲೀಟ್ರ್ ಹಾಲು, ಈ ಥರ ಹೇಳಿದ ಥರ ಇತ್ತು. ಕೆಲವೊಂದು ಸತಿ ಹೇಳ್ತಾರೆ ಮನೇಲಿ, ಏನಪ್ಪ ಅರ್ಧ kg ಏನು ಮಾಡು ಸೌತೆಕಾಯಿ ತೊಗೊಂಬ ಅಂತ ಹೇಳ್ತಾರೆ. ಹೌದಲ್ವಾ? ಅರ್ಧ kgನ ನೀವೇನಂತ ಬರೆದ್ರಿ? 1/2 ಅಂತ ಬರೆದ್ರ? ಹಾಗಾದರೆ ಇದೆಲ್ಲ ಸಂಖ್ಯೆಗಳಿಗಿಂತ ಇದು ವಿಭಿನ್ನವಾಗಿದೆಯಾ? ಇದನ್ನು ನಾವೇನಂತ ಕರಿತೀವಿ? ಭಿನ್ನ ರಾಶಿ ಅಂತ ಕರಿತೀವ. ಅಥವಾ ನೀವು ಇನ್ನೊಂದು ಥರ ಬರೀತೀರಿ, ಹೆಂಗದು? 0.5 ಅಂತ ಬರೀತೀರ. ಹೌದಾ? ಇದೇನಂತ ಕರಿತೀವಿ? ದಶಮಾಂಶ ಅಂತ ಕರಿತೀವಿ. ಹೌದಲ್ವ ಮಕ್ಕಳೇ? ಯಾವ ಸಂಖ್ಯೆಗಳನ್ನು ನಾವು ಭಿನ್ನರಾಶಿ ಅಥವಾ ದಶಮಾಂಶದ ರೂಪದಲ್ಲಿ ಬರಿತೀವಲ್ಲ, ಅದನ್ನೆಲ್ಲ ನಾವೇನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಹೌದಲ್ವ ಮಕ್ಕಳೇ? ನಿಮ್ಗೆ ಅರ್ಥ ಆಯ್ತಲ್ವಾ? ಅದೇ ರೀತಿ ಅಭಾಗಲಬ್ಧ ಸಂಖ್ಯೆಗಳಂದರೆ ಯಾವುದಪ್ಪ? ಅಭಾಗಲಬ್ಧ ಸಂಖ್ಯೆಗಳಂದರೆ ಪೈ. ನೀವೆಲ್ಲ ಲೆಕ್ಕ ಬಳಸ್ಬೇಕಾದ್ರೆ ಅಥವಾ ನಿಮ್ಗೆ ಎಷ್ಟೋ ಒಂದು ಫಾರ್ಮುಲಾಸಲ್ಲಿ ನೀವು ಯೂಸ್ ಮಾಡಿರ್ತಿರಲ್ಲ ಪೈ, ಅದನ್ನು, ಅಥವಾ √2, √5
ಒಂದು ಸೆಕೆಂಡ್. ಈ ಎಲ್ಲ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಹೌದಲ್ವ ಮಕ್ಕಳೇ? ಈಗ ಅರ್ಥ ಆಯ್ತಲ್ವ ನಿಮಗೆ? ಸ್ವಾಭಾವಿಕ ಸಂಖ್ಯೆ ಅಥವಾ ನೈಸರ್ಗಿಕ ಸಂಖ್ಯೆಗಳಂದ್ರೆ ಯಾವುದು, ಪೂರ್ಣ ಸಂಖ್ಯೆಗಳಂದ್ರೆ ಯಾವುದು, ಪೂರ್ಣಾಂಕ ಸಂಖ್ಯೆಗಳಂದ್ರೆ ಯಾವುದು, ಮತ್ತು ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳಂದ್ರೆ ಯಾವುದು ಅಂತ. ಇವೆಲ್ಲ ಸಂಖ್ಯೆಗಳನ್ನು ಒಳಗೊಂಡಿರುವ ಸಂಖ್ಯೆ ಯಾವುದು ಅಂದರೆ ವಾಸ್ತವ ಸಂಖ್ಯೆಗಳು ಅಂತ ಅರ್ಥ. ಹೌದಲ್ವ? ಇದೆಲ್ಲನೂ ಇನ್ಕ್ಲೂಡ್ ಮಾಡಿರೋದು ಯಾವುದು? ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಹೌದಲ್ವ ಮಕ್ಕಳೇ? ಹಾಗಾದರೆ ನಿಮಗೆ ಇಂಟ್ರೊಡಕ್ಷನ್ ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ? ಹಾಗಾದರೆ ಈಗ ನಾವು ನೆಕ್ಸ್ಟ್ ಏನು ಮಾಡೋಣ? ಈ ಪಾಠದ ಕಡೆ ಹೋಗೋಣ. ಈ ಪಾಠದಲ್ಲಿ ಏನು ಕೊಟ್ಟಿದ್ದಾರೆ, ಯಾವುದಕ್ಕೆ ನಾವು ಇದನ್ನು ಕಲಿಬೇಕು? ಏನಿಲ್ಲ, ಫಸ್ಟ್ ಅಂಕಗಣಿತದ ಮೂಲ ಪ್ರಮೇಯ ಅಥವಾ ನಿಯಮ ಅಂತ ಏನು ಕರಿತೀವಿ ಅಲ್ಲ, ಯಾವುದೇ ಒಂದು ಸ್ವಾಭಾವಿಕ ಸಂಖ್ಯೆ ಇರಲಿ, ಆಯಿತಾ, ಆ ಸ್ವಾಭಾವಿಕ ಸಂಖ್ಯೆಗಳ ಗುಣಾಕಾರವು ಯಾವಾಗಲೂ ಏನಾಗಿರುತ್ತೆ ಅಂದರೆ 2 ಅವಿಭಾಜ್ಯ ಸಂಖ್ಯೆಗಳಾಗಿರುತ್ತೆ ಅಂತ ಹೇಳ್ತೀವಿ. ಹೌದು ಮ್ಯಾಮ್, ನೀವು ಹೇಳ್ಬೇಕಾದ್ರೆ ಭಾಗಲಬ್ಧ ಅಭಾಗಲಬ್ಧ ಹೇಳಿದ್ರಿ, ಮತ್ತು ಭಾಜ್ಯ ಮತ್ತು ಅವಿಭಾಜ್ಯ ಅಂದರೆ ಏನು ನಿಮಗೆ ಗೊತ್ತಿರುತ್ತೆ. ಏನದು ಭಾಜ್ಯ ಅಂತಂದರೆ ನಾವೇನು ಮಾಡ್ತೀವಿ? ಯಾವ ಸಂಖ್ಯೆಗಳು ಒಂದು ಮತ್ತು ಆ ಸ್ವಂತ ಇದನ್ನು ಅಂದರೆ ಸ್ವಂತ ಸಂಖ್ಯೆಯನ್ನು ಬಿಟ್ಟು ಬೇರೆ ಸಂಖ್ಯೆಗಳಿಂದ ಭಾಗವಾಗುತ್ತೋ ಅದನ್ನು ನಾವು ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಹೌದಾ? ಯಾವ ಸಂಖ್ಯೆಗಳು ಒಂದು ಮತ್ತು ತನ್ನ ಸ್ವಂತ ಸಂಖ್ಯೆಯಿಂದ ಭಾಗ ಆಗುತ್ತೆ, ಅದನ್ನು ಬಿಟ್ಟು ಬೇರೆ ಯಾವ ಸಂಖ್ಯೆಯಿಂದನೂ ಭಾಗ ಆಗಲ್ಲ, ಅವನ್ನ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಎಕ್ಸಾಂಪಲ್ ಹೇಳ್ತೀನಿ. ಇವಾಗ 3 ಅಂತ ತಗೊಳ್ಳೋಣ. 3 ಯಾವುದಿದ್ರಿಂದ ಭಾಗ ಆಗುತ್ತಪ್ಪ? 1. ಈಗ 3 1 ಅಂತ ಬರಿತೀರಿ, ಇಲ್ಲ 1 3 ಅಂತ ಬರಿತೀರಿ. ಹೌದಲ್ಲ? 1 ಮತ್ತು ತಂದೆ ಆದಂಥ ಸಂಖ್ಯೆಯಿಂದ ಮಾತ್ರ ಏನಾಗುತ್ತೆ, ಇದು ಭಾಗ ಆಗ್ತಿದೆ. ಅದನ್ನು ಬಿಟ್ಟು ಯಾವುದರಿಂದನೂ ಆಗಲ್ಲ. ಅದೇ ರೀತಿ ನಾನು 4ನ ತಗೋತೀನಿ. 4 ಏನಾಗುತ್ತೆ ಹೇಳಿ? 1 4 ಅಥವಾ 4 1. ಇದನ್ನು ಬಿಟ್ಟು ಬೇರೆದ್ರಿಂದನೂ ಆಗುತ್ತೆ. ಯಾವುದಪ್ಪ ಅದು? 2 2 ಅಂತ. ಹೌದಲ್ವಾ? 1 ಮತ್ತು 4 ಹೌದು, ಬಟ್ 2 ಅನ್ನೋ ಸಂಖ್ಯೆಯಿಂದನೂ ಕೂಡ ಅದು ಭಾಗ ಆಗ್ತಿದ್ದಿಲ್ಲ. ಹಾಗಾದರೆ ಇದೇನಾಗುತ್ತೆ ಹೇಳಿ? ಭಾಜ್ಯ ಸಂಖ್ಯೆ ಅಂತ ಕರಿತೀವಿ ನಾವು. ಹೌದಲ್ವಾ? ಹಾಗಾದರೆ ಏನಾಗುತ್ತೆ ಇಲ್ಲಿ? 2 ಅವಿಭಾಜ್ಯ ಸಂಖ್ಯೆಗಳನ್ನು ಅಂತ ಹೇಳ್ತೀವಿ. ಅಂದರೆ 2 ಅವಿಭಾಜ್ಯ ಸಂಖ್ಯೆಗಳ ಗುಣಾಕಾರವು ಯಾವಾಗಲೂ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರುತ್ತೆ ಅಂತ ಹೇಳ್ತಾರೆ. ಹೌದಲ್ವಾ ಮಕ್ಕಳೇ? ಅಥವಾ ಒಂದು ಸ್ವಾಭಾವಿಕ ಸಂಖ್ಯೆಯು 2 ಏನಾಗಿರುತ್ತೆ? ಅವಿಭಾಜ್ಯ ಅಪವರ್ತನಗಳನ್ನು ಹೊಂದಿರುತ್ತದೆ ಅಂತ ಹೇಳ್ಬೋದು. ಹೌದಲ್ವಾ? ಇದನ್ನೇ ನಾವೇನಂತ ಕರಿತೀವಿ? ಅಂಕಗಣಿತದ ಮೂಲ ಪ್ರಮೇಯ ಅಥವಾ ನಿಯಮ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನಿಮಗೆ ಹೋಗ್ತಾ ಹೋಗ್ತಾ ಸಾಲ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಮಕ್ಕಳೇ, ಏನೂ ಇಲ್ಲ ಇದರಲ್ಲಿ, ಸುಮ್ಮನೆ ಖಾಲಿ ಫಾಲ್ತು. ಆಯಿತಾ? ನೀವು ಆಲ್ರೆಡಿ ಮೊದಲು ಕಲ್ತಿರ್ತೀರ. ನೆಕ್ಸ್ಟ್ ಇದರಲ್ಲಿ ಮತ್ತೊಂದು ಬರುತ್ತೆ. ಏನದು? ಲಸ ಮತ್ತು ಮಸ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತಲ್ವಾ? ಲಸ ಮತ್ತು ಮಸ ಅಂದ್ರೆ ಅದನ್ನು ನಾವು ಹೆಂಗೆ ಕನ್ಸಿಡರ್ ಮಾಡೋದಪ್ಪ? ಯಾವುದಾದ್ರೂ ಒಂದು ಸಂಖ್ಯೆನ ತೊಗೊಂಡು ಅದನ್ನು ಭಾಗಿಸ್ತಾ ಹೋದಾಗ ಅದ್ರ ಎಲ್ಲದರ ಇಂಟು ಏನಾಗಿ ಮಾಡ್ತೀವಿ ಅಂದರೆ ಅದನ್ನು ನಾವೇನಂತ ಕರಿತೀವಿ? ಲಸ ಅಂತ ಕರಿತೀವಿ. ಮಸ ಅಂದರೆ ಆ 2 ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆನ ಅತಿ ಹೆಚ್ಚು ಬಳಸಿರ್ತೀವಲ್ಲ ಅದನ್ನು ನಾವು ಮಸ ಅಂತ ಕರಿತೀವಿ. ಹೌದಲ್ವ ಮಕ್ಕಳೇ? ಅದೇ ರೀತಿ ಆ ಒಂದು ಟಾಪಿಕ್ ಬಗ್ಗೆ ಏನು ಮಾಡ್ತೀವಿ ಅಂದರೆ ಇಲ್ಲಿ ಕಲಿತೀವಿ. ಒಂದೇನು ಮಾಡಿದ್ವಪ್ಪ? ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಬೇಕು. ಇನ್ನೊಂದು ಲಸ ಮತ್ತು ಮಸ ಬಗ್ಗೆ ಕಲಿಬೇಕು. ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಒಂದು ಸೆಕೆಂಡ್ ಮಕ್ಕಳೇ, ಲಸ ಅನ್ನು ಕೊಟ್ಟು ಇಂಟು ಮಸ. ಓಕೆನಾ? ಲಸ ಇಂಟು ಮಸ. ಒಂದು ಸೆಕೆಂಡ್. ಲಸ ಇಂಟು ಮಸ ಮಾಡಿದಾಗ ನಮ್ಗೇನು ಬರಬೇಕು ಅಂದರೆ 2 ಅಂಕಗಳು ಯಾವುದು ಕೊಟ್ಟಿರ್ತಾರಲ್ಲ, ಲಸ ಮತ್ತು ಮಸನ ಕಂಡುಹಿಡಿಯಕ್ಕೆ ಯಾವ 2 ಅಂಕಗಳನ್ನು ಕೊಟ್ಟಿರ್ತಾರಲ್ಲ ಆ 2 ಅಂಕಗಳ ಗುಣಾಕಾರ ಬರಬೇಕಿಲ್ಲಿ. ಗುಣಾಕಾರ ಬಂದಾಗ ಏನಾಗಿರುತ್ತೆ ಅಂದರೆ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಇದು ಒಂಥರ ಫಾರ್ಮುಲಾ ಇದ್ದಂಗೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಏನಾಗುತ್ತೆ? ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲೇ ತೋರಿಸ್ತೀನಿ ನಾನು ಇವಾಗ ಸಾಲ್ವ್ ಮಾಡ್ಬೇಕಾರೆ. ನಿಮ್ಮ ಮೊದಲನೇ ಅಭ್ಯಾಸದಲ್ಲಿ ಏನಾಗಿದೆ? ಇದೆಲ್ಲದನ್ನು ಇನ್ಕ್ಲೂಡ್ ಆಗಿದೆ. ಸೊ ನಿಮ್ಮ ಮೊದಲನೇ ಅಭ್ಯಾಸನ ನಾನು ಇವಾಗ ಮಾಡ್ತೀನಿ. ಅವಾಗ ನಿಮ್ಗೆ ಎಲ್ಲದಕ್ಕೂ ಕ್ಲಾರಿಟಿ ಸಿಗುತ್ತೆ. ಹೌದಲ್ವ ಮಕ್ಕಳೇ? ಹಾಗಾದರೆ ನಾವು ಫಸ್ಟ್ ಅಭ್ಯಾಸಕ್ಕೆ ಹೋಗೋಣವಾ? ನಿಮ್ಮ ಮೊದಲನೇ ಅಭ್ಯಾಸ. ನಾನು ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡೋಣ ಮಕ್ಕಳೇ. 2 ನಾನು ಮಾಡ್ತೀನಿ, 3 ನೀವು ಮಾಡಬೇಕು. ಅಥವಾ 3 ಕ್ವಶನ್ಸ್ ಇದ್ವು ಅಂದರೆ ಅಲ್ಲಿ 1 ನಾನು ಮಾಡಿರ್ತೀನಿ, 2 ನೀವು ಮಾಡಬೇಕು. ಓಕೆನಾ? ನೀವು ನನಗಿಂತ ಜಾಸ್ತಿ ಎಫರ್ಟ್ ಹಾಕಬೇಕು. ಹೌದಲ್ವಾ? ಸೊ ಇವಾಗ ನೋಡೋಣ. ಫಸ್ಟ್ನೇದೇನಪ್ಪ? ಕೆಳಗಿನ ಪ್ರತಿ ಸಂಖ್ಯೆಯಲ್ಲೂ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಹೌದಲ್ವಾ? ಹಾಗಾದರೆ ಗುಣಲಬ್ಧ ಅಂದರೆ ಹೆಂಗೆ? ಇಂಟು ಫಾರ್ಮಲ್ಲಿ ಏನು ಮಾಡಬೇಕು? ಬರಿಬೇಕು ಅಂತ ಹೇಳಿದ್ದಾರೆ. ಓಕೆ, ನಾನು ಏನು ಮಾಡ್ತೀನಿ? 140 ಅಂತ ತೊಗೋತೀನಿ. 142 ಯಾವುದ್ರಿಂದ ಹೋಗುತ್ತಪ್ಪ ಗುಣಾಕಾರ? ನೋಡೋಣ. ನಿಮ್ಗೊಂದು ಭವಿಷ್ಯ ಹಿಂಗೆ ಬರ್ಕೊಳಕ್ಕೆ ಗೊತ್ತಾದರೆ ಬರ್ಕೊಳ್ಳಿ, ಇಲ್ಲ ಅಂದರೆ ಈ ಥರ ಬರೀರಿ. 140 ಡಿವೈಡೆಡ್ ಬೈ, ಹೌದಾ, 2 7 2 0. ಹೌದಾ? ನೆಕ್ಸ್ಟು 2 3 2 5. ನೆಕ್ಸ್ಟ್ ಏನು ಬರುತ್ತೆ ಮಕ್ಕಳೇ ಹೇಳಿ? 5 7. ಹೌದಲ್ವಾ?
ಹಾಗಾದರೆ ಇವೆಲ್ಲ ಅಪವರ್ತನ, ಇವೆಲ್ಲ ಅವಿಭಾಜ್ಯ ಸಂಖ್ಯೆನ 2 2 5 7 ಎಲ್ಲ ಅವಿಭಾಜ್ಯ ಸಂಖ್ಯೆಗಳ. ಹಾಗಾದರೆ ಅದನ್ನು ಬರೆಯೋಣ. 2 ಇಂಟು 2 ಇಂಟು 5 ಇಂಟು 7 ಹೌದಲ್ವಾ? ಅದೇ ರೀತಿ ಒಂದು ಸೆಕೆಂಡ್ ಮಕ್ಕಳೇ, ಕೆಲವೊಬ್ಬರಿಗೆ 2 ಈ ಥರ ಬರೆದ್ರೆ ಪ್ರಾಬ್ಲಮ್. ಓಕೆ, ಹಿಂಗೆ ಬರೀತೀನಿ. 2 ಇಂಟು 2 ಇಂಟು 5 ಇಂಟು 7. ಓಕೆ, ಅರ್ಥ ಆಯ್ತಲ್ವಾ? ಅದೇ ರೀತಿ ಇನ್ನೊಂದು ಯಾವ್ದಾರು ಹೇಳಪ್ಪ. 3825 ಅಂತ ತೊಗೋತೀನಿ ನಾನು. ಹೌದಾ? ಇದ್ರದ್ದು ಕಂಡುಹಿಡಿಯೋಣ. ಹಾಗಿದ್ರೆ ಹೀಗೆ ಬರೀಲ್ಲ, 3825. ಇಲ್ಲ ಮಕ್ಕಳೇ, ನಿಮ್ಗೆ ಡೈರೆಕ್ಟಾಗಿ ಮಾಡೋಕ್ಕೆ ಬಂದರೆ ಹೀಗೆ ಮಾಡಿ. ಕೆಲವೊಬ್ರು ಏನು ಮಾಡಿರ್ತಾರೆ ಅಂದರೆ ಸ್ವಲ್ಪ ನಿಧಾನವಾಗಿ ಕಲಿಯೋರು ಇರ್ತಾರೆ. ಸೊ ಅವರಿಗೆಲ್ಲ ಅರ್ಥ ಆಗಲಿ ಅಂತ ನಾನು ಫಸ್ಟ್ ಏನು ಮಾಡ್ತೀನಿ, ಈ ಥರ ಸ್ಲೋ ಆಗಿ ಸ್ವಲ್ಪ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ ಮಕ್ಕಳೇ? ಫೈನ್. ಇವಾಗ ಏನು ಮಾಡ್ತೀನಿ, 5 5 7 35. ಹೌದಾ? ಹಾಗಾದರೆ 3 7 ಆಯಿತು. ಹೌದಾ? 3 7 5 6 ಆಯಿತು. ಹೌದಾ? 5 5 ಆಯಿತು. ನೆಕ್ಸ್ಟ್ ಅದೇ ಥರ 5 1. ಹೌದಾ? 5 5. ಒಂದು ಸೆಕೆಂಡ್. 5 1 5 5. ಹೌದಾ? 5 3. ನೆಕ್ಸ್ಟ್ ಏನು ಬರುತ್ತಪ್ಪ, 3 5 3 1. ಹೌದಾ? 51 ಇದೆ. ಇವಾಗ 51 ಈ ಕಡೆ ತೊಗೊಳ್ಳೋಣ. ಇಲ್ಲಿ ಜಾಗ ಇಲ್ವಲ್ಲ, ಅದಕ್ಕೆ ಈ ಕಡೆ ತೊಗೋತಾ ಇದ್ದೀನಿ ಅಷ್ಟೇ. 3 1 ಬರುತ್ತಾ, 3 7 ಬರುತ್ತೆ. ಹೌದಲ್ವಾ? ಇದನ್ನೆಲ್ಲ ಯಾವ ಇದರಲ್ಲಿ ಬರಿಬೇಕು ಅಂತ ಹೇಳಿದರೆ, ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ರಲ್ಲ. ಹಾಗಾಗಿ ನಾವು ಲಾಸ್ಟಿಗೆ ಏನು ಬರಿಬೇಕು ಆನ್ಸರು, 5 ಇಂಟು 5 ಇಂಟು 3 ಇಂಟು 3 ಇಂಟು 17 ಅಂತ ಬರಿಬೇಕು. ಹೌದಾ? ಅಥವಾ ನೀವು ಇನ್ನೊಂದು ಥರನೂ ಬರಿಬೋದು. ಏನದು, 5 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 17 ಅಂತ ಬರಿಬೋದು. ಹೌದಲ್ವಾ ಮಕ್ಕಳೇ? ಈ ಥರನೂ ಕೂಡ ಏನು ಮಾಡ್ಬೋದು, ಅದರ ಘನ ಅಥವಾ ಮತ್ತೇನು ಮಾಡ್ಬೋದು, ವರ್ಗ ಅಥವಾ ಗಣಗಳ ಮುಖಾಂತರ ನೀವೇನು ಮಾಡ್ಬೋದು ಅಂದರೆ ಮೇಲೆ ಬರೆದು ಕೂಡ ನೀವೇನು ಮಾಡ್ಬೋದು, ರಿಪ್ರೆಸೆಂಟ್ ಮಾಡ್ಬೋದು. ಅರ್ಥ ಆಯ್ತಲ್ವಾ ಮಕ್ಕಳೇ ನಿಮಗೆ? ಓಕೆನಾ? ಫಸ್ಟ್ ಕ್ವಶನ್ ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ಹೋಗೋಣ ಆಗಿದ್ರೆ. ಓಕೆ, ಏನಪ್ಪ ಎರಡನೇ ಕ್ವಶನು, ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಕಂಡುಹಿಡಿಯಿರಿ. ಹೌದಾ? ಲಸ ಇಂಟು ಮಸ ಇಸ್ ಈಕ್ವಲ್ ಟು ಏನಾಗುತ್ತೆ, ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಎಂದು ತಾಳೆ ಮಾಡಿ, ಅಂದರೆ ತೋರಿಸ್ಕೊಡಿ ಅಂತ ಹೇಳಿದ್ದಾರೆ. ಹೌದಲ್ವ ಮಕ್ಕಳೇ? ನಾನು ಆವಾಗಲೇ ಬರೆದಿದ್ದೆ ನಿಮಗೆ ಫಾರ್ಮುಲಾನ. ಅವಾಗ ಅರ್ಥ ಆಗಿರಲ್ಲ, ನಾನು ಪೂರ್ತಿಯಾಗಿ ಬರೀಲಿಲ್ವಲ್ಲ, ಅದಕ್ಕೆ ನಿಮ್ಗೆ ಅರ್ಥ ಆಗಿರಲ್ಲ. ಇವಾಗ ಪೂರ್ತಿಯಾಗಿ ಬರೀತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಫಸ್ಟ್ ಕ್ವಶನ್ ತೊಗೊತೀನಿ, ಒಂದು ಕ್ವಶನ್ ಸಾಲ್ವ್ ಮಾಡ್ತೀನಿ, ಉಳಿದಿದ್ದು 2 ಕ್ವಶನ್ ನೀವು ಸಾಲ್ವ್ ಮಾಡಬೇಕು. ಓಕೆನಾ? ಫೈನ್. ಹಾಗಾದರೆ ಇದು ತೊಗೊಳ್ತೀನಿ. 26. ಒಂದು ಸೆಕೆಂಡ್. 26 ಏನು ಮಾಡ್ತೀನಿ, ಇಲ್ಲ ಎರಡರದ್ದು ಏನು ಮಾಡೋಣ, ಫಸ್ಟು ಅವಿಭಾಜ್ಯ ಪೂರ್ಣಾಂಕಗಳನ್ನು ಬರ್ಕೊಂಬಿಡೋಣ. ಸಾರಿ, ಅವಿಭಾಜ್ಯಗಳ ಏನು ಮಾಡೋಣ ಅಂತಂದರೆ ಬರ್ಕೊಳ್ಳೋಣ ಫಸ್ಟು. ಓಕೆನಾ? ಏನು 26ರಲ್ಲಿ ಏನು ಬರುತ್ತಪ್ಪ, 2 ಇಂಟು 13 ಅಂತ ಬರುತ್ತೆ. ಓಕೆ. ನೆಕ್ಸ್ಟ್ ಅದೇ ಥರ ಇನ್ನೊಂದು ಯಾವುದಿದೆ, 91 ಅಂತ ಇದೆ. 91ರಲ್ಲಿ ಯಾವ್ದು ಬರುತ್ತೆ ಮಕ್ಕಳೇ, 2 ಇಂಟು 7 7 ಇಂಟು 13. ಹೌದಲ್ವಾ? ನೋಡಿ ಕರೆಕ್ಟಾಗಿ. 13 7 ಸಾರಿ, 13 7 91 ಅಷ್ಟೇ ಅಲ್ವಾ? ಒಂದು ಸೆಕೆಂಡ್, ಕಾಣಿಸ್ತಾ ಇಲ್ವಾ ಕರೆಕ್ಟಾಗಿ? ಒಂದು ಸೆಕೆಂಡ್. 26 ನಾವು ಹೆಂಗೆ ಬರಿಬೋದು, 2 ಇಂಟು 13 ಅಂತ ಬರಿಬೋದು. ಅದೇ ರೀತಿ 91 ಏನು ಅಂತ ಬರಿಬೋದು ನಾವು, 13 ಇಂಟು 7 ಅಂತ ಬರಿಬೋದು. ಹೌದಲ್ವಾ? ಹಾಗಾದರೆ ಇಲ್ಲಿ ಮಸ ಮತ್ತು ಲಸ ಏನು ಬರುತ್ತೆ ನೋಡೋಣವಾ. ಲ ಸ ಅ. ಹೌದಲ್ವಾ? ಲಸ ಏನು ಬರುತ್ತೆ ಮಕ್ಕಳೇ, ಒಂದು ಸೆಕೆಂಡ್. ಲಸ ಏನು ಬರುತ್ತೆ ನೋಡಿ, ಈ 2 ಸಂಖ್ಯೆಗಳನ್ನ ಒಂದು ಸತಿ ಮಾತ್ರ ಏನು ಮಾಡಬೇಕು, ಕನ್ಸಿಡರ್ ಮಾಡ್ಕೋಬೇಕು. ಹೌದಾ? ಹಾಗಾಗಿ ಏನಾಗುತ್ತೆ, 2 ಇಂಟು 7 ಇಂಟು 13 ಅಂತ ಬರುತ್ತೆ. ಹೌದಾ? ಅದೇ ರೀತಿ ಮಸ ಅ, ಮಸ ಅ, ಇದು ಕೂಡ ಏನಾಗುತ್ತೆ, 2 ಸಂಖ್ಯೆಗಳಲ್ಲಿ ಯಾವುದು ಹೈಯೆಸ್ಟ್ ಒಂದು ರಿಪೀಟ್ ಆಗಿರಬೇಕು, ಇಲ್ಲ ಅಂದರೆ ಬಂದಿರಬೇಕು ಎರಡರಲ್ಲೂ. ಹಾಗಾದರೆ ಯಾವ್ದು ಬಂದಿದೆ, 13 ಅಂತ ಬಂದಿದೆ. ಹಾಗಾಗಿ ನಾನು ಏನು ಮಾಡ್ತೀನಿ, 13 ಅಂತ ಬರಿತೀನಿ. ಹೌದಾ? ಇವಾಗ ಲಸ ಇಂಟು ಮಸ ಮಾಡಬೇಕು. ಲಸ ಇಂಟು ಮಸ ಮಾಡಿ ಎಷ್ಟಾಗುತ್ತೆ ನೋಡೋಣ. ಫಸ್ಟ್ ಲಸ ಮಾಡೋಣ. 13 7 91 91 7 ಎಷ್ಟಾಗುತ್ತೆ, 182. ಹೌದಲ್ವಾ? 182 ಇಂಟು 18 ಮಾಡೋಣ. ಲಸ ಇಂಟು ಮಸ ಅಂದರೆ 182 ಇಂಟು 13 ಅಂತ ಹೆಂಗೆ ಇಟ್ಕೊಳ್ಳೋಣ. ಹೌದಾ?
ಅದೇ ರೀತಿ ಎರಡೂ ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ಮಾಡಿ ಅಂತ ಹೇಳಿದ್ದಾರೆ. ಹಾಗಂದ್ರೆ 91 × 26 ಮಾಡಿ, ಅದು ಕೂಡ ಎಷ್ಟು ಬರುತ್ತೆ ನೋಡಿ ಮಕ್ಕಳೇ, 92 × 26 ಅಂದರೆ 97 182, 182 × 13 ಅಂತಲೇ ಬರುತ್ತೆ ಅದು ಕೂಡ, ಹೌದಲ್ವಾ. ಎರಡೂ ನಾವೇನು ಮಾಡಿದ್ರೆ ಗುಣಾಕಾರ ಮಾಡಿದಾಗ ನಮಗೇನಾಗುತ್ತೆ ಒಂದೇ ಉತ್ತರ ಬರುತ್ತೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಫೈನಲ್ ಆಗಿ 182 × 13 ಮಾಡಿದಾಗ ಏನು ಉತ್ತರ ಬರುತ್ತೋ ಅದೇ ಉತ್ತರ ನಿಮಗೇನಾಗುತ್ತೆ ಅಂದರೆ 26 × 91 ಮಾಡಿದಾಗ ಕೂಡ ಅದೇ ಉತ್ತರನೇ ನಿಮಗೇನಾಗುತ್ತೆ ಸಿಗುತ್ತೆ ಮಕ್ಕಳೇ. ಓಕೆನಾ? ಹಾಗಾದರೆ ಚೆಕ್ ಮಾಡಿ ನೋಡ್ತೀರಾ ಮಕ್ಕಳೇ, ಅರ್ಥ ಆಯ್ತಲ್ವಾ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಲಾ ನಾನು. ಫೈನ್. ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದರೆ ಏನಪ್ಪ ಅದು? ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿರಿ, ಅಷ್ಟೇ ಈಸಿ ಅಲ್ವಾ. ಎಲ್ಲಾದ್ರದ್ದು ಏನು ಮಾಡ್ಬೇಕು ನಾವು? 12ರ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವು ಅಂತ ಹೇಳ್ರಿ ನೋಡೋಣ. 2 × 3 ಅಂತ ಬರುತ್ತೆ, ಹೌದಾ. 2 3 ಎಷ್ಟಾಯಿತು? 6 6 × 2 12 ಆಯಿತಾ. ನೆಕ್ಸ್ಟ್ ಯಾವುದಪ್ಪ? 15 15 ಎಷ್ಟಾಗುತ್ತೆ? 3 × 5 3 5 15, ಹೌದಾ. ಅದಾದಮೇಲೆ 21 21 ಅಂದರೆ ಎಷ್ಟು ಬರುತ್ತಪ್ಪ? 7 3 21, ಹೌದಾ. ಹಾಗಾದರೆ ಇದ್ರದ್ದು ಮಸ ಲಸ ಏನು ಬರುತ್ತೆ ಬರ್ಕೊಳ್ಳೋಣ. ಲಸ ಎಷ್ಟು ಬರುತ್ತಪ್ಪ? 2 × 2 × 3 × 5 × 7. ರಿಪೀಟ್ ಆಗಿದ್ದ ಸಂಖ್ಯೆಗಳನ್ನು ಬರ್ಕೊಳ್ಳೋಂಗಿಲ್ಲ, ಹೌದಲ್ವಾ. ಯಾಕಂದರೆ 3 ಕೂಡ ಏನಾಗಿದೆ? 3 ಅನ್ನೋದು ಕಾಮನ್ ಆಗಿ ರಿಪೀಟ್ ಆಗಿದೆ, ಹೌದಲ್ವಾ. ಹಾಗಾಗಿ ಅದನ್ನೇನು ಮಾಡೋಂಗಿಲ್ಲ ನಾವು, ರಿಪೀಟ್ ಮಾಡೋಂಗಿಲ್ಲ. ಟೋಟಲಾಗಿ ಎಷ್ಟು ಬರುತ್ತೆ ನೋಡಿ? 2 2 4 4 3 12, ಹೌದಾ. 12 5 70 77 490 ಬರುತ್ತೆ, ಹೌದಲ್ವಾ. ಕರೆಕ್ಟಾಗಿದ್ದಾನೆ ನೋಡಿ ಮಕ್ಕಳೇ. 7 5 30 30 × 2 ಅಂದರೆ ಎಷ್ಟು ಬರುತ್ತೆ? 70 ಬರುತ್ತೆ. 70 × 2 140 140 × 20 ಅಂದರೆ ಎಷ್ಟು ಬರುತ್ತೆ? ಕರೆಕ್ಟಾಗಿ ಚೆಕ್ ಮಾಡಿ ಒಂದ್ಸತಿ ನೋಡೋಣ, ಆಯಿತಾ. ಅದೇ ರೀತಿ ಒಂದು ಸೆಕೆಂಡ್ ಚೆಕ್ ಮಾಡಿಬಿಟ್ಟು ಬರೆಯೋಣ. ಆಮೇಲೆ ಮಸ ಏನು ಬಂದಿದೆ ಹೇಳಿ? 3ರಲ್ಲಿ ಯಾವ ಸಂಖ್ಯೆ ರಿಪೀಟ್ ಆಗ್ತಿದೆ ಮಕ್ಕಳೇ? 3 ಅನ್ನೋದು ರಿಪೀಟ್ ಆಗ್ತಾ ಇದೆಯಲ್ಲ, ಹಾಗಾಗಿ ನಾವೇನು ಬರಿಬೋದು? 3 ಅಂತ ಬರಿಬೋದು, ಹೌದಲ್ವಾ ಮಕ್ಕಳೇ. ಕರೆಕ್ಟ್ ಆಗಿದೆ ಅಲ್ವಾ ನಿಮಗೆ? ನೋಡಿ, ಹೌದಾ. ಇದು ಫೈನಲ್ ಆಗಿ ಎಷ್ಟು ಬಂತು? 420 ಬಂತಾ? 420 ಬರುತ್ತೆ. ಹೇಗೆ? 7 7 3 21 21 × 2 ಅಂದರೆ ಎಷ್ಟಾಗುತ್ತೆ? 42 ಆಗುತ್ತೆ. 42 × 10 ಅಂದರೆ ಎಷ್ಟಾಗುತ್ತೆ? 420 ಆಗುತ್ತೆ. ಕರೆಕ್ಟಾಗಿ ಬಂತಲ್ಲ ಮಕ್ಕಳೇ, ಹೌದಲ್ವಾ. ಓಕೆ ಫೈನ್, ಅರ್ಥ ಆಯ್ತಲ್ವಾ ನಿಮಗೆ? ಹಾಗಾದರೆ ನೆಕ್ಸ್ಟ್ ಇನ್ನು 2 ಪ್ರಶ್ನೆನ ನೀವು ಮಾಡ್ತೀರಾ. ಎಲ್ಲ ಪ್ರಶ್ನೆಗಳನ್ನು ಸುಮ್ಮನೆ ಬಿಡ್ತಾ ಇಲ್ಲ ಮಕ್ಕಳೇ, ಅದನ್ನೆಲ್ಲ ಮಾಡಿ ನೀವೇನು ಮಾಡಬೇಕು ಅದನ್ನ ಕಮೆಂಟ್ ಬಾಕ್ಸಲ್ಲಿ ನಂಗೆ ಉತ್ತರ ಹಾಕಿದ್ರೆ ನಾನು ಚೆಕ್ ಮಾಡ್ತೀನಿ. ಓಕೆ, ಎಷ್ಟು ಜನ ಕರೆಕ್ಟಾಗಿ ಮಾಡಿದ್ದಾರೆ, ಎಷ್ಟು ಜನ ಇನ್ನೂ ಅರ್ಥ ಆಗಿಲ್ಲ ಅಂತ. ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಆ ಕ್ವಶನ್ಸ್ನ ತೊಗೊಂಡು ಏನು ಮಾಡ್ಬೋದು? ಸಾಲ್ವ್ ಮಾಡೋಕ್ಕೆ ನಂಗೆ ಈಸಿ ಆಗುತ್ತೆ. ಅರ್ಥ ಆಯ್ತಲ್ವ? ಹಾಗಾದರೆ ನೆಕ್ಸ್ಟ್ ಹೋಗೋಣ. ಫೈನ್. ಮೊದಲೇ ಕ್ವಶನು, 306 ಮತ್ತು 657ರ ಮಸ 9 ಆದರೆ ಅವುಗಳ ಲಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೀವಿವಾಗ ಎರಡೂ ಕಡೆನೂ 306ನ ಭಾಗ ಮಾಡಿ ಅಷ್ಟೆಲ್ಲ ಮಾಡಿದ್ರೆ ಟೈಮ್ ವೇಸ್ಟು. ಡೈರೆಕ್ಟಾಗಿ ಏನು ಮಾಡಬೇಕು ಅಂದರೆ ಒಂದು ಫಾರ್ಮುಲಾ ಇದೆ ನಿಮಗೆ. ಏನು ಹೇಳಿ? ಲಸ × ಮಸ = ಅಂತ ಬರೀತಿದ್ರಿ, ಎರಡೂ ಸಂಖ್ಯೆಗಳ ಗುಣಲಬ್ಧ ಅಂತ ಬರೀತಿದ್ರ. ಹಾಗಾದರೆ ನೀವು ಬರೀತೀನಿ ಏನಪ್ಪ ಅದು? ನಮಗೆ ಬೇಕಾಗಿರೋದನ್ನು ಸ ಅ, ಎರಡು ಸಂಖ್ಯೆಗಳ ಗುಣಲಬ್ಧ ಅಂದರೆ 306 × 657, ಹೌದಲ್ವಾ. ಮಸನ ಈ ಕಡೆ ಬರೀತಿದ್ರಲ್ಲ, ಅದನ್ನು ಈ ಕಡೆ ತೊಗೊಂಡ್ರೆ ಏನಾಗುತ್ತೆ? ಭಾಗಾಕಾರಕ್ಕೆ ಬರುತ್ತೆ. ಮಸ ಅಂದರೆ ಎಷ್ಟು ಕೊಟ್ಟಿದ್ದಾರೆ? 9 ಅಂತ ಕೊಟ್ಟಿದ್ದಾರೆ. 9 ಅಂತ ಬರ್ಕೊಳ್ಳೋದು, ಹೌದಾ. ಡೈರೆಕ್ಟಾಗಿ 3 3 3 1 3 2, ಹೌದಲ್ವಾ. ನೆಕ್ಸ್ಟ್ ಮತ್ತೆ 3 1 3 3 3 4 ಎಷ್ಟು ಬರುತ್ತೆ ನೋಡಿ? 657 × 34 ಮಾಡಿದಾಗ ಎಷ್ಟು ಬರುತ್ತಲ್ಲ ಅಷ್ಟು ಲಸದ ಉತ್ತರ ಆಗಿರುತ್ತೆ, ಹೌದಾ. ಜಸ್ಟ್ ಇಂಟು ಮಾಡ್ಬಿಟ್ಟು ತಿಳಿಸಿ ಮಕ್ಕಳೇ ಎಷ್ಟು ಬರ್ಬೋದು ಅಂತ ಹೇಳಿ. ಚೆಕ್ ಮಾಡಿಬಿಟ್ಟು ನೀವು ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಿರಲ್ವ, ಹಾಕಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಹೇಳಿದ್ರಿ ಅಂತ. ಓಕೆನಾ? ಫೈನ್ ಮಕ್ಕಳೇ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಫೈನ್. ಓಕೆ, ಇನ್ನೊಂದು ಕ್ವಶನ್ ಬಿಟ್ಟೆ ಅನ್ಸುತ್ತೆ ಅಲ್ಲೇ.
ಎಂದ ಯಾವುದೇ ಬೆಲೆಗೆ RN ಇದ್ದು 0ಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಅಂತ ಹೇಳಿದ್ದಾರೆ. ಏನಿಲ್ಲ ಮಕ್ಕಳೇ, ಇದು ಆಲ್ರೆಡಿ ನಿಮ್ಮ ಕ್ವಶನ್ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ಆನ್ಸರ್. ಇದೇ ಥರದ್ದೇ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಅಲ್ಲಿ 4 ಅಂತ ಕೊಟ್ಟಿದ್ದಾರೆ, ಇಲ್ಲಿ 6 ಅಂತ ಕೇಳಿದ್ದಾರೆ. ಅಷ್ಟೇ, ಇನ್ನೇನು ಚೇಂಜಸ್ ಇಲ್ಲ. ಓಕೆನಾ? ಅವ್ರೇನಂತ ಹೇಳಿದ್ದಾರೆ, n ಯಾವುದೇ ಬೆಲೆಗೆ r⁴n ಅಂತ ಹೇಳ್ತೀವಲ್ಲ, ಇದು 0ಯಿಂದ ಕೊನೆಗೊಳ್ಳಬಹುದಾ ಅಂತ ಕೇಳಿದ್ದಾರೆ. ಇವಾಗ r⁴n ಅಂತ ಹೇಳ್ತೀನಿ. ಓಕೆ, ಇದನ್ನು ಬಿಟ್ಬಿಡೋಣ, ನಾವು n ಬಿಟ್ಬಿಡೋಣ. ಇದನ್ನು ಒಂದು ಸ್ವಾಭಾವಿಕ ಸಂಖ್ಯೆ ಅಂತ ಮೆನ್ಷನ್ ಮಾಡಿದ್ರು. ಬಟ್ r-ಅನ್ನು ನಾವು ಯಾವ್ಯಾವ ಸಂಖ್ಯೆಯಿಂದ ಭಾಗ ಮಾಡ್ಬೋದಪ್ಪ? r-ನ ನಾವೇನು ಮಾಡ್ಬೋದು? 1 ಸೆಕೆಂಡ್. r-ನ ನಾವೇನು ಮಾಡ್ಬೋದು? 2 ಮತ್ತು 3ರಿಂದ ಭಾಗ ಮಾಡ್ಬೋದಾ? ಹೌದಲ್ವಾ? ಹಾಗಾದರೆ 2 ಮತ್ತು 3 ಎರಡೂ ಕೂಡ ಏನಾಗುತ್ತೆ ಹೇಳಿ, ಬೇರೆ ಬೇರೆ ಸಂಖ್ಯೆಗಳಾಗಿರುತ್ತೆ. ಎರಡು ಸಂಖ್ಯೆಗಳು ಏನಾಗಿರಲ್ಲ, 6ಕ್ಕೆ ಸಂಬಂಧನೇ ಪಡಲ್ಲ. ಹಾಗಾದರೆ 6ರಿಂದ ಇದರಿಂದ ಗುಣಾಕಾರ ಮಾಡಿದಾಗ ಯಾವ ಸಂಖ್ಯೆನೂ ಏನಾಗಲ್ಲ ಹೇಳಿ, 0ಯಿಂದ ಪೂರ್ಣಗೊಳ್ಳಕ್ಕೆ ಚಾನ್ಸೇ ಇಲ್ಲ. ಹೌದಾ? ಬೇಕಾದ್ರೆ ನೀವು ಚೆಕ್ ಮಾಡಿ. 6 6 ಓಕೆನಾ? 6 × 6 ಸ್ಕ್ವೇರ್ ಮಾಡೋಣ. ಇಲ್ಲೇ ಕೊಡ್ತೀನಿ ನಾನು ಎಕ್ಸಾಂಪಲ್ ನಿಮಗೆ. ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಿದರೆ, ಹಾಗಾಗಿ ನಾವು 0 ತೊಗೊಳಕ್ಕೆ ಬರಲ್ಲ. 6 1 ಅಂತ ತೊಗೋತೀನಿ ನಾನು, ಅದು 6 ಬರುತ್ತೆ. 6 2 ಅಂತ ತೊಗೋತೀನಿ, ಅದು ಎಷ್ಟು ಬರುತ್ತೆ? 36 ಬರುತ್ತೆ. ಹೌದಲ್ಲ? ಅದೇ ರೀತಿ 6 3 ಅಂತ ತೊಗೊಳುತ್ತೆ, ಅದೇನಾಗುತ್ತೆ ಹೇಳಿ, 216 ಬರುತ್ತೆ. ಹೌದಲ್ವಾ? ಈ ರೀತಿನೇ ಬರ್ತಾ ಹೋಗುತ್ತೆ. ಯಾವ ಸಂಖ್ಯೆನೂ ಕೂಡ ಏನಾಗಲ್ಲ 0ಯಿಂದ ಕೊನೆಗಾಣಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ನಾವು ಇದನ್ನು ಏನಂತ ಕರಿತೀವಿ ಅಂತಂದರೆ, ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದ್ದರೂ ಕೂಡ ಯಾವುದೇ ಒಂದು ಸಂಖ್ಯೆ ಏನಾಗಲ್ಲ 0ಯಿಂದ ಕೊನೆಗೊಳ್ಳಲು ಸಾಧ್ಯವಿಲ್ಲ. ಯಾಕೆಂದರೆ rನ ಅವಿಭಾಜ್ಯ ಅಪವರ್ತನಗಳು 2 ಮತ್ತು 3 ಆಗಿರೋದರಿಂದ ಅಂತ ಹೇಳಬೇಕು. ಅರ್ಥ ಆಯ್ತಲ್ವ ಮಕ್ಕಳೇ? ನಿಮಗೆ ಕಂಪ್ಲೀಟಾಗಿ ಗೊತ್ತಾಯ್ತಲ್ಲ? ಅಕಸ್ಮಾತ್ 6 ಅಪವರ್ತನ ಏನಾದರೂ ಅಂದರೆ ಅವಿಭಾಜ್ಯ ಅಪವರ್ತನಗಳು 5 ಆಗಿತ್ತು ಅಂದರೆ ಅಲ್ಲಿ ನಾವೇನು ಮಾಡ್ಬೋದಾಗಿತ್ತು ಅಂದರೆ 0ನ ಕಾಣ್ಬೋದಾಗಿತ್ತು. ಅರ್ಥ ಆಯ್ತಲ್ವ ನಿಮಗೆ? ಕಂಪ್ಲೀಟಾಗಿ ಅರ್ಥ ಆಯ್ತಾ? ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ ಆಗಿದ್ರೆ. ಫೈನ್. 7 × 11 × 13 + 13 ಮತ್ತು 7 × 6 × 5 × 4 × 3 × 2 × 1 + 5 ಇವುಗಳ ಸಂಯುಕ್ತ ಸಂಖ್ಯೆಗಳಾಗಿವೆ, ಯಾಕೆ ವಿವರಿಸಿ ಅಂತ ಹೇಳಿದ್ರೆ. ಸಂಯುಕ್ತ ಸಂಖ್ಯೆಗಳಿಗೆ ನಾವು ಇಂಗ್ಲೀಷಲ್ಲಿ ಅಂತ ಕರಿತೀವಿ, ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಹೌದಾ? ಅದು ಹೌದೋ ಅಲ್ವೋ ಅಂತ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ವೆರಿ ಸಿಂಪಲ್, ಏನಿಲ್ಲ. ಇಲ್ಲಿ ಏನು ಮಾಡಬೇಕು ಅಂತಂದರೆ, ನಾವು ಫಸ್ಟು ಇದರಲ್ಲಿ 13ಅನ್ನು ಕಾಮನ್ ತೆಗೀರಿ. ಓಕೆನಾ? ತೆಗ್ದ ನಾವೇನಾಗುತ್ತೆ, +1 ಅಂತ ಬರುತ್ತಲ್ವ ಮಕ್ಕಳು, ಅದನ್ನೆಲ್ಲದನ್ನ ಏನು ಮಾಡಿ ಗುಣಾಕಾರ ಮಾಡಿ ಅದನ್ನೇನು ಮಾಡಿ ಕೂಡಿಸಿ. ಆಮೇಲೆ ಹೌದಾ, ಕೂಡಿಸ್ದ ನಿಮ್ಗೇನು ಬರುತ್ತಪ್ಪ? 17. ಓಕೆ, ನಾನು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ 1 ಸೆಕೆಂಡ್ ಇಲ್ಲಿ ಮಾಡಿಬಿಡ್ತೀನಿ. ಒಂದು ಸಂಖ್ಯೆ ನಾನು ಕಂಡು ಹಿಡಿತೀನಿ, ಇನ್ನೊಂದು ನೀವು ಮಾಡಿ, ಆಯಿತಾ? × 13 + 13 ಅಂತ ಕೊಟ್ಟಿದ್ದಾರಲ್ವಾ? ಹೌದಾ? ಎರಡು ಸಂಖ್ಯೆಯಿಂದ ನಾನು ಏನು ಮಾಡ್ತೀನಿ, 13ನ ಕಾಮನ್ ತೆಗಿತೀನಿ. ಹೌದಾ? ಅವಾಗ ಏನಾಗುತ್ತೆ, 7 × 11 × 1 ಇದಾಗುತ್ತೆ, ಇಲ್ಲಿ 13 ಅಂತ ಇರುತ್ತೆ. ಇಲ್ಲಿ 1 ಸೆಕೆಂಡ್ +1 ಅಂತ ಕನ್ಸಿಡರ್ ಆಗುತ್ತೆ. 1 ಸೆಕೆಂಡ್ ಇಲ್ಲಿ ಬರೀತೀನಿ ತಡಿ. 7 × 11 + 1 ಇಲ್ಲಾಗುತ್ತೆ 13ಅನ್ನು ನಾನು ಏನು ಮಾಡಿದ್ದೀನಿ, 2ರಿಂದ 13ನ ಕಾಮನ್ ತೆಗ್ದಿದ್ದೀನಿ. ಹೌದಾ? +1 ಮಾತ್ರ ನಾವು ಒಳಗಡೆ ಇಟ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ವ ಮಕ್ಕಳೇ? ಅದಾದಮೇಲೆ 7 × 11 ಅಂದರೆ ಎಷ್ಟಾಗುತ್ತೆ? ಡೈರೆಕ್ಟಾಗಿ ಮಾಡೋಣ. 77 + 1 ಆಗುತ್ತಾ? 77 + 1 ಅಂದರೆ ಎಷ್ಟಾಗುತ್ತೆ? 78. 78 × 13. ಹೌದಾ? ಹಾಗಾದರೆ ನಿಮಗೆ ಸಂಯುಕ್ತ ಸಂಖ್ಯೆಗಳು ಆಗಿರಬೇಕು ಅಂದರೆ ನಿಮಗೆ ರೂಲ್ಸ್ ಏನು ಗೊತ್ತಿರಬೇಕು ಹೇಳಿ? ಆ ಸಂಖ್ಯೆಗಳು ಏನಾಗಿರಬಾರ್ದು ಅಂದರೆ ಅದೇ ಸಂಖ್ಯೆಗಳಿಂದ ಭಾಗ ಹೋಗಿರಬಾರ್ದು. ಹೌದಾ? ಅಥವಾ 1ರಿಂದ ಭಾಗ ಹೋಗಬಾರ್ದು ಅಂತ ಹೇಳಿದ್ರಿ. ಬಟ್ ಇಲ್ಲಿ ಹೋಗುವಂಥ ಎರಡೂ ಸಂಖ್ಯೆಗಳೇನಾಗಿದೆ, ವಿಭಿನ್ನವಾಗಿದೆ. ಒಂದು 13 ಇದೆ, ಇನ್ನೊಂದು 78 ಇದೆ. ಹಾಗಾದರೆ ಇದೇನಾಗುತ್ತೆ, ಸಂಯುಕ್ತ ಸಂಖ್ಯೆಗಳು ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಹೌದಲ್ವ ಮಕ್ಕಳೇ? ಅರ್ಥ ಆಗ್ತಾ ಇದೆಯಾ ನಿಮಗೆ? ಅದೇ ರೀತಿ ಈ ಸಂಖ್ಯೆನೂ ನೀವು ಮಾಡ್ತೀರಾ. ಇವಾಗ ಇದರಲ್ಲಿ ಏನು ಮಾಡಿಯಪ್ಪ, 5ನ ಕಾಮನ್ ತೆಗೀರಿ. 5 ಕಾಮನ್ ತೆಗೆದು ಉಳಿದಿದ್ನೆಲ್ಲ ಏನು ಮಾಡಿ ಇಂಟು ಮಾಡ್ಬಿಟ್ಟು ಪ್ಲಸ್ ಮಾಡಿ, ಅವಾಗ ನಿಮ್ಗೆ ಏನಾಗುತ್ತೆ, ಫೈನಲಾಗಿ ಆನ್ಸರ್ ಸಿಗುತ್ತೆ. ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗಾದರೆ ಮಾಡ್ತೀರಾ, ಇದನ್ನು ಚೆಕ್ ಮಾಡಿ ಎಷ್ಟು ಬರುತ್ತೆ ಅದು ನಿಮಗೆ ಸಂಯುಕ್ತ ಸಂಖ್ಯೆ ಬರುತ್ತೋ ಇಲ್ಲೋ ಅಂತ ಹೇಳಿ ಅಷ್ಟೇ. ಅರ್ಥ ಆಯ್ತಲ್ವಾ? ಅಂದರೆ ಕಾಂಪೋಸಿಟ್ ನಂಬರ್ ಹೌದೋ ಅಲ್ವೋ ಅಂತ ಬರಿಬೇಕು ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಹೋಗೋಣ. ನಿಮ್ಮ ಅಭ್ಯಾಸದ ಲಾಸ್ಟ್ ಪ್ರಶ್ನೆ, ಫಸ್ಟ್ನೇ ಅಭ್ಯಾಸದ ಏನದು? ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಸೋನಿಯಾಳು ಈ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ಸೆಕೆಂಡ್ಗಳನ್ನು ತೆಗೆದುಕೊಂಡ್ಳು. ಹೌದಾ? ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷವನ್ನು ತೆಗೆದುಕೊಂಡಿದ್ದಾನೆ. ಓಕೆ, ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಲ್ಲಿ ಏಕಕಾಲದಲ್ಲಿ ಆರಂಭಿಸಿ
ಏಕಾಮುಖಿಯಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭದ ಬಿಂದುವಿಗೆ ಸಂಧಿಸುತ್ತಾರೆ ಅಂತ ಕೇಳಿದ್ದಾರೆ. ಅಂದರೆ ಇವಾಗ ಎಕ್ಸಾಂಪಲು ಇಬ್ಬರನ್ನ ರನ್ನಿಂಗ್ ರೇಸಲ್ಲಿ ಬಿಟ್ಟಿರ್ತಾರೆ. ಫಸ್ಟ್ ಒಬ್ರು ಏನು ಮಾಡಿರ್ತಾರೆ, ಒಂದು ಗ್ರೌಂಡ್ನ ಫುಲ್ ರೌಂಡ್ ಹೊಡ್ಕೊಂಬರಕ್ಕೆ ಎಷ್ಟು ನಿಮಿಷ ತೊಗೊಂಡಿದ್ದಾಳಂತೆ, ಸಾನಿಯಾ 15 ನಿಮಿಷ ತೊಗೊಂಡಿದ್ದಾಳೆ. ಅದೇ ರವಿ ಏನು ಮಾಡ್ತಾನೆ ಅಂದರೆ, ಅವಳ ಫ್ರೆಂಡ್ ರವಿ ಏನು ಮಾಡ್ತಾನೆ, 12 ನಿಮಿಷದಲ್ಲಿ ಕಂಪ್ಲೀಟ್ ಮಾಡ್ತಾನಂತೆ. ಇವಾಗ ಸರ್ಗೆ ಏನು ಕ್ಯೂರಿಯಾಸಿಟಿ ಬರುತ್ತಂದರೆ, ಓಕೆ ಒಂದೇ ಟೈಮಿಗೆ ನಾನು ಏನು ಮಾಡ್ತೀನಿ, ಇಬ್ಬರೂ ರನ್ನಿಂಗ್ ಬಿಡ್ತೀನಿ, ಎಷ್ಟು ನಿಮಿಷ ಆದಮೇಲೆ ಇವರಿಬ್ಬರು ಬಂದು ಅದೇ ಜಾಗದಲ್ಲಿ ಬಂದು ನಿಲ್ತಾರೆ ಅಂತ. ಓಕೆನಾ, ಅರ್ಥ ಆಯ್ತಾ? ಹಾಗಾದರೆ ಚೆಕ್ ಮಾಡೋಣ ನಾವು ಎಷ್ಟು ನಿಮಿಷಕ್ಕೆ ಅಂತ. ಈ ಥರ ಪ್ರಶ್ನೆ ಕೊಡೋದು ಅಪ್ಲೈಡ್ ಕ್ವಶನ್ ಅನ್ನೋದು ಇದೇ ಮಕ್ಕಳೇ. ಡೈರೆಕ್ಟಾಗಿ ನಿಮ್ಮ ಕ್ವಶನ್ ಕೇಳಲ್ಲ. ಇಲ್ಲಿ ಏನು ಮಾಡಬೇಕು ಅಂದರೆ, ಈ ಪ್ರಶ್ನೆ ಓದಿದ ಮೇಲೆ ನೀವು ಇದರ ಮಸ ಅಲ್ಲ ಲಸವನ್ನು ಕಂಡುಹಿಡಬೇಕು. ಯಾಕಂದರೆ ಏನು ಕೇಳಿದ್ರೆ, ಎಷ್ಟು ನಿಮಿಷದ ನಂತರ ಅವ್ರು ಅದೇ ಜಾಗಕ್ಕೆ ಬಂದು ಜಾಯ್ನ್ ಆಗ್ತಾರೆ ಅಂತ ಕೇಳಿದಾರಲ್ವ, ಅದಕ್ಕೆ ಇಲ್ಲೇನು ಮಾಡಬೇಕು, ಲ ಸ ಅನ್ನ ಕಂಡುಹಿಡಬೇಕು. ಲ ಸ ಕಂಡುಹಿಡ್ಬೇಕಂದ್ರೆ ಏನು ಮಾಡಬೇಕಪ್ಪ, 2 ಸಂಖ್ಯೆದು ಬರೀರಿ. 18ರದ್ದು ಏನು ಬರುತ್ತೆ, 2 3 6, ಹೌದಾ, 6 3 18, ಹೌದಲ್ವಾ, 3 3 9, 9 7 18, ಕರೆಕ್ಟ್ ಇದೆ. ನೆಕ್ಸ್ಟ್ 12 ಏನು ಬರುತ್ತೆ, 2 2 4, ಹೌದಾ, 4 3 12, ಹೌದಲ್ವಾ. ಹಾಗಾದರೆ ನಾ ಏನಂತ ಬರ್ಕೋತೀನಿ ಲಾಸ್ಟಿಗೆ, ಲ ಸ ಅ. ಲ ಸ ಬರ್ಬೇಕಂದ್ರೆ ಏನು ಮಾಡಬೇಕು, 2 ಸೇರಿ ಒಂದೇ ಸತಿ ಬರ್ಕೋಬೇಕಾ, ಹೌದಾ. 2 ಇಂಟು ಇನ್ನೊಂದು 2 ಇದೆ, ನಾನು ಬರ್ಕೋತಾ ಇದ್ದೀನಿ. 3 2 3ನ ಸೇರಿ ಒಂದೇ ಸತಿ ಬರ್ಕೋಬೇಕು, 1 ಬರ್ಕೋತಾ ಇದ್ದೀನಿ, ಇನ್ನೊಂದು 3 ಉಳಿತೈತೆ, ಅದನ್ನು ಬರ್ಕೋತೀನಿ ನಾನು. ಓಕೆನಾ, ಹಾಗಾದರೆ ಎಷ್ಟಾಯಿತು, 2 2 4, 4 3 12, 12 3 36. ಹಾಗಾದರೆ ಏನಾಗುತ್ತೆ, 32 ನಿಮಿಷದ ನಂತರ ಏನಾಗುತ್ತೆ ಅಂದರೆ, ಅವರಿಬ್ಬರು ಬಂದು ತಮ್ಮ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಏನಾಗ್ತಾರೆ ಅಂದರೆ ಮತ್ತೆ ಮೀಟ್ ಆಗ್ತಾರೆ. ಅರ್ಥ ಆಯ್ತಲ್ವ ಮಕ್ಕಳೇ ನಿಮಗೆ? ನೋಡಿ ಎಷ್ಟು ಈಸಿಯಾಗಿರುತ್ತೆ ಪ್ರಶ್ನೆ. ನೀವೇನು ಮಾಡಬೇಕು, ಪ್ರಶ್ನೆನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು, ಅಷ್ಟೇ ಸಿಂಪಲ್. ಓಕೆನಾ, ನೆಕ್ಸ್ಟ್ ಹೋಗೋಣ. ಆಗಿದ್ರೆ ಸೆಕೆಂಡ್ ಟಾಪಿಕ್ ಏನಿಲ್ಲ, ಇಷ್ಟೇ ಇರೋದು ಪಾಠ, ಮುಗಿದು ಬಿಡುತ್ತೆ ಇಲ್ಲಿಗೆ. ಅಭಾಗಲಬ್ಧ ಸಂಖ್ಯೆಗಳ ಪುನರಾಲೋಚನೆ ಅಂತ ಹೇಳ್ತಾರೆ. ಅಂದರೆ ಒಂದು ಸಂಖ್ಯೆ ಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳನ್ನಂತ ಹೆಂಗೆ ನೀವು ಡಿಫ್ರೆನ್ಷಿಯೇಟ್ ಮಾಡ್ತೀರಲ್ಲ, ಅದೇ ರೀತಿ ಭಾಗಲಬ್ಧನ ಅಭಾಗಲಬ್ಧ ಅನ್ನೋದನ್ನ ನೀವು ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಎಲ್ಲ ಕಡೆ ಭಾಗಲಬ್ಧಗಳನ್ನು ನೀವು ದಶಮಾಂಶ ಅಥವಾ ಭಿನ್ನರಾಶಿ ರೂಪದಲ್ಲಿ ನೀವು ಕಂಡುಹಿಡಿತೀರ. ಬಟ್ ಅಭಾಗಲಬ್ಧಗಳನ್ನು ಹೆಂಗೆ ಕಂಡುಹಿಡಿತೀರಾ ಅದನ್ನು ಒಂದ್ಸತಿ ಯೋಚನೆ ಮಾಡಿ ನೋಡೋಣ ಅಂತ ಜಸ್ಟ್ ಅವ್ರು ಹೇಳಿರೋದು. ಓಕೆನಾ, ಇಲ್ಲಿ ಈ ಟಾಪಿಕ್ಕಿಂದನೇ ನಿಮಗೆ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಪಕ್ಕಾ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ಅದು ಯಾವಾಗಲೂ √5, √2, √3 ಇಲ್ಲ ಇನ್ನೊಂದು 2 ಪ್ರಶ್ನೆ ಇದೆ. ಒಂದು 5 ಪ್ರಶ್ನೆಯಲ್ಲೇ ಪಕ್ಕ ಯಾವುದೋ ಒಂದು ಪ್ರಶ್ನೆ ಪ್ರತಿ ವರ್ಷವೂ ಕೇಳ್ತಾರೆ. 3 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿದ್ದಂಗೆ. ನಿಮ್ಮ ಬೋರ್ಡ್ ಎಕ್ಸಾಮು, ಪ್ರಿಪ್ರೇಟ್ರಿ, ಮಿಡ್ ಟರ್ಮು ಎಲ್ಲ ಕಡೆನೂ ಈ ಪ್ರಶ್ನೆ ಕೇಳ್ತಾರೆ. ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗಾದರೆ ನೋಡೋಣ ಈ ಪ್ರಶ್ನೆನ. ಓಕೆ, √5ರ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ. ಅದೊಂದು ಭಾಗಲಬ್ಧ ಹೌದೋ ಅಲ್ವಾ? ಅಭಾಗಲಬ್ಧ ಅನ್ಸುತ್ತೆ ಮೋಸ್ಟ್ ಪ್ರಾಬ್ಲಿ, ಭಾಗಲಬ್ಧ ಅಲ್ಲ. ಸೊ ಚೆಕ್ ಮಾಡಲಾ, 1 ಸೆಕೆಂಡ್ ಮಕ್ಕಳೇ, ಚೆಕ್ ಮಾಡ್ತೀನಿ, 1 ಸೆಕೆಂಡ್ ತಡೀರಿ. ಅಭಾಗಲಬ್ಧ ಎಂದು ಸಾಧಿಸಿ ಅಂತಲೇ ಇರುತ್ತೆ ಮೋಸ್ಟ್ ಪ್ರಾಬಬ್ಲಿ. ನೋಡೋಣ, ನಾನು ಅವಸರದಲ್ಲಿ ಬರ್ಕೋಬೇಕಾದ್ರೆ ಹೆಂಗೆ ಬರ್ಕೊಂಡು ನೋಡಲಿಲ್ಲ. ಹಾಂ, ಅಭಾಗಲಬ್ಧ, ಸಾರಿ ಮಕ್ಕಳೇ, ಆಯಿತಾ. ಇದು √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿರೋದು. ಹೌದಾ, ಇಲ್ಲಿ ಫುಲ್ ನಾನು ಎಕ್ಸ್ಪ್ಲೇನ್ ಮಾಡಿ ಒಂದು ಲೈನ್ ಬೈ ಲೈನ್ ಎಲ್ಲ ಹೆಂಗೆ ಬರೀತಾರೆ ಅಂತೇಳಿ ಹೇಳಲ್ಲ. ಜಸ್ಟ್ ನಾನು ನಿಮ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೀಟಾಗಿ ನಿಮಗೆ ಬರ್ಕೊಂಡು ಹೆಂಗೆಲ್ಲ ಬರಿಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತ ತೋರಿಸ್ತೀನಿ. ಓಕೆನಾ ಮಕ್ಕಳೇ? √5ನ ನಾನು ಫಸ್ಟ್ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಭಾಗಲಬ್ಧ ಅಂತ ನಾವೇನು ಮಾಡಬೇಕು ಅಂದರೆ ಊಹೆ ಮಾಡ್ಕೋಬೇಕು. ಅರ್ಥ ಆಯ್ತಲ್ವ? ಯಾಕಂದರೆ ನಾವು ಒಂದು ತೋರಿಸ್ಬೇಕಲ್ಲ ಅದು ಹೌದೋ ಅಲ್ವೋ ಅಂತ. ಹಾಗಾಗಿ ಮೊದಲು ನಾನು ಏನು ಮಾಡ್ತೀನಿ, √5 ಒಂದು ಭಾಗಲಬ್ಧ ಅಂತ ಒಂದು ಊಹೆ ಮಾಡ್ಕೋಬೇಕು. ಓಕೆ, ಹಾಗಾದರೆ ಒಂದು ಭಾಗಲಬ್ಧ ಅಂತಂದರೆ ಅದಕ್ಕೆ ಕಂಡೀಷನ್ ಏನಿರುತ್ತೆ ಮಕ್ಕಳೇ? ಈ ಎಕ್ಸಾಂಪಲ್ √5 ಇರ್ತಾನೆ, ಇದು ಭಾಗಲಬ್ಧ ಆಗಿರ್ಬೇಕಂದ್ರೆ ಒಂದು ಭಿನ್ನರಾಶಿ ಅಥವಾ ದಶಮಾಂಶದಲ್ಲಿರಬೇಕು. ನಾನು ಭಿನ್ನರಾಶಿಯಲ್ಲಿ ಬರ್ಕೋತೀನಿ, A/B ಅಂತ ಬರ್ಕೋತೀನಿ. ಹೌದಾ, ಇವಾಗ ಏನು ಮಾಡ್ತೀನಿ, ಎರಡೂ ಕಡೆನೂ ನಾನು ಏನು ಮಾಡ್ತೀನಿ, ವರ್ಗಗಳನ್ನು ತೆಗಿತೀನಿ. ಅವಾಗ ಏನಾಗುತ್ತಪ್ಪ, √5ರ ವರ್ಗ ಮತ್ತು ಇದೇನಾಗುತ್ತೆ A²/B² ಅಂತ ಆಗುತ್ತೆ. ಹೌದಾ, ಹಾಗಾದ್ಮೇಲೆ ಏನಂತೆ 5 = A²/B² ಅಂತ ಆಗುತ್ತೆ.
ಹೌದಲ್ವಾ? ನಾ ಇದನ್ನು ಈ ಕಡೆ ಕಳಿಸ್ತೀನಿ, ಏನಾಗುತ್ತೆ b² 5 = a² ಅಂತ ಆಗುತ್ತೆ. ಹೌದಾ? ಹಾಗಾದರೆ 5 ಏನು ಮಾಡ್ಬೋದು, a² ಭಾಗ ಮಾಡ್ಬೋದು ಅಲ್ವಾ? ಹೌದಲ್ವಾ? ಯಾಕಂದರೆ ಅದು ಸ್ಕ್ವೇರಲ್ಲಿದೆ. ಹೌದಾ? 5 ಏನು ಮಾಡುತ್ತೆ, a² ಭಾಗಿಸಬಹುದು. ಹಾಗಾದರೆ ಅಲ್ಲೇನಾಗುತ್ತೆ, ಆದ್ದರಿಂದ 5 ಕೂಡ ಏನಾಗುತ್ತೆ, ಎಯನ್ನು ಭಾಗಿಸ್ಬೋದು. ಯಾಕಂದರೆ ಒಂದು ಸಂಖ್ಯೆ ಅದರ ವರ್ಗವನ್ನು ಅದು ಭಾಗಿಸ್ಬೋದಾಗಿತ್ತು ಅಂದರೆ ಅದರ ಮೂಲ ಸಂಖ್ಯೆಯನ್ನು ಕೂಡ ಏನು ಮಾಡ್ಬೋದು, ಭಾಗಿಸ್ಬೋದು ಅಂತ ಹೇಳ್ತೀವಿ. ಹಾಗಾದರೆ 5 ಕೂಡ ಎಯನ್ನು ಏನು ಮಾಡುತ್ತೆ, ಭಾಗಿಸುತ್ತದೆ ಅಂತ ಹೇಳ್ತೀವಿ. ಅಲ್ಲಿ ಮುಗೀತಾ? ಹಾಗಾದರೆ ನೆಕ್ಸ್ಟ್ ಏನು ಬರುತ್ತೆ ಮಕ್ಕಳೇ, ಇಲ್ಲಿಗೇನಾಯಿತು, ಅರ್ಧ ಮುಗೀತು. ಬಟ್ ಏನು ಮಾಡ್ತೀನಿ, ಇವಾಗ ಅದನ್ನು ಪ್ರಶ್ನೆ ಸ್ವಲ್ಪ ಚೇಂಜ್ ಮಾಡಬೇಕಾಗಿರುತ್ತೆ, ಅಂದರೆ ಕ್ವಶನ್ ಸ್ವಲ್ಪ ಚೇಂಜ್. ಅವಾಗ 5ನ್ನು ನಾನು ಏನು ಮಾಡ್ತೀನಿ, 5 + c = a ಅಂತ ಬರಿತೀನಿ, ಅಥವಾ a = 5c ಅಂತ ಬರಿತೀನಿ. ಹೌದಾ? ಇವಾಗ ಏನಾಗುತ್ತೆ, ಎ ಜೊತೆಗೆ ಬೇರೆ ಯಾವುದಾದ್ರು ಅಂದರೆ ಸಿ ಇದೆ, ಅಲ್ಲೇನು ಮಾಡ್ತಾ ಇಲ್ಲ. ಇದು ಒಂದು ಸಿ ಅನ್ನೋದು ಕೂಡ ಒಂದು ಏನು ಕಾನ್ಸ್ಟಂಟ್ ಥರ. ಹೌದಾ? ಯಾವುದೋ ಒಂದು ಸಂಖ್ಯೆ ನಾವು ಸುಮ್ಮನೆ ತೊಗೊಂಡಿರೋದು ಅಂತ ತೊಗೊಳ್ಳೋಣ. ಓಕೆನಾ? ಒಂದು ಸೆಕೆಂಡ್. ಹೌದಾ ಮಕ್ಕಳೇ? ಹಾಗಿದ್ದಾಗ ಏನಾಗುತ್ತೆ ಹೇಳಿ, ಮತ್ತೆ ಇದು ಬೇರೆ ರೂಪಕ್ಕೆ ತೊಗೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಲ್ವಾ? ಇಲ್ಲಿಗೇನಾಯಿತು, ಒಂದು ಸಂಖ್ಯೆ ಇದನ್ನು ಭಾಗಿಸ್ಬೋದು ಅಂತ ಅಂದಮೇಲೆ ಅದರ ಅರ್ಥ ಏನು ಬಂತು, ಇದು ನಮಗೆ ಭಾಜ್ಯ ಅಂದರೆ ಏನದು ಭಾಗಲಬ್ಧ ಸಂಖ್ಯೆ ಅಂತ ಕನ್ಸಿಡರ್ ಮಾಡ್ಬೋದಾಯ್ತಾ? ಯಾಕಂದರೆ 5 ಏನು ಮಾಡ್ತಿದೆ, a² ಭಾಗ ಮಾಡ್ತಿದೆ, 5 ಏನು ಮಾಡ್ತಿದೆ, ಏನೂ ಭಾಗ ಮಾಡ್ತಾ ಇದೆ. ಹಾಗಾದರೆ ಇದೇನಾಗುತ್ತೆ, ಭಾಗಲಬ್ಧ ಸಂಖ್ಯೆ ಅಂತ ಆಯಿತು. ಹಾಗಾದರೆ ನಾವೇನಂತ ಅಂದ್ಕೊಂಡಿದ್ವಿ, ಫಸ್ಟಿಗೆ ಇದನ್ನು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಡಿದ್ವಿ. ಇದೇನಂದ್ರೆ ಲಾಸ್ಟಿಗೂ ಕೂಡ ಅದೇ ಬರ್ತಾ ಇದೆ, ಬಟ್ ನಾವು ಅಸ್ಯೂಮ್ ಮಾಡಿದ್ದೇನು, ಸುಳ್ಳು ಅಸ್ಯೂಮ್ ಮಾಡಿದ್ವಲ್ವಾ? ಹಾಗಾಗಿ ಏನಾಯಿತು, ಇದು ಕೂಡ ಲಾಸ್ಟಿಗೆ ಬಂದಿರೋ ಆನ್ಸರ್ ಸುಳ್ಳೇ ಆಯಿತು. ಹಾಗಾದರೆ ಅಭಾಗಲಬ್ಧ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಅರ್ಥ ಆಯ್ತಾ? ಇವಾಗ ನಾನು ಏನು ಹೇಳ್ತಾ ಇದ್ದೀನಿ, ನಿಮ್ಗೆ ಇದು ಕನ್ಫ್ಯೂಷನ್ ಆಗ್ತಿತ್ತು ಅಂದರೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪ, ಒಂದು ಕಟ್ಟಿಗೆ ನೋಡಿರ್ತೀರ ನೀವು. ಹೌದಾ? ನೀವೇನು ಮಾಡ್ತೀವಿ, ಇದನ್ನು ಮೊಸಳೆ ಅಂತ ಕನ್ಸಿಡರ್ ಮಾಡಿರ್ತೀರ. ಹೌದಲ್ಲ ಮಕ್ಕಳೇ? ಮೊಸಳೆ ಅಂತ ಕನ್ಸಿಡರ್ ಮಾಡಿದ್ಮೇಲೆ ನೀವು ಅದಕ್ಕೆ ಏನು ಮಾಡ್ತೀರ, ಕಲ್ಲು ತೊಗೊಂಡು ಹೋಗಿರ್ತೀರಾ. ಅದಾದ್ಮೇಲೆ ಏನಾದ್ರೂ ಒಂದು ಕಟ್ಟಿಗೆ ತೊಗೊಂಡು ಅದು ಸ್ವಲ್ಪ ಹತ್ತತ್ರ ತೇಲ್ಕೊಂಡು ಬರ್ಬೇಕಾದ್ರೆ ಅದನ್ನ ತೊಗೊಂಡು ತಿವಿತಾ ಇರ್ತೀರ. ಅವಾಗ ನಿಮ್ಗೇನಂತ ಅನಿಸುತ್ತೆ, ಅದು ಅಕಸ್ಮಾತ್ ಏನಾದರೂ ಸಡನ್ನಾಗಿ ಹಿಂಗೆ ಮಾಡಿ ಬಿದ್ದ ತಕ್ಷಣವೇ ಅದನ್ನು ಕೆಳಗಡೆ ಬಿದ್ದ ತಕ್ಷಣ ನಿಮ್ಗೇನಂತ ಗೊತ್ತಾಗುತ್ತೆ, ಅದು ಕಟ್ಟಿಗೆ ಅಲ್ಲ ಮೊಸಳೆ ಅನ್ನೋದೇ ನಿಮ್ಗೆ ಕನ್ಸಿಡರ್ ಆಯಿತು. ಅದ್ರ ಚರ್ಮ ಎಲ್ಲ ನೋಡಿ ಫಸ್ಟ್ ನೀವು ಅಂದ್ಕೊಂಡಿದ್ದೇನಾಯಿತು, ತಪ್ಪಂತ ಆಯಿತು ತಾನೇ ಅವಾಗ. ಹೌದಲ್ವ ಮಕ್ಕಳೇ? ಅಕಸ್ಮಾತ್ ಈಗ ಮೊಸಳೆ ಏನಾದರೂ ಮುಂದೆ ಬರ್ತಾ ಬಾಯಿ ತೆಗೀತು ಅಂದರೆ ಅವಾಗ ನೀವು ಕಟ್ಟಿಗೆ ಅಂದ್ಕೊಂಡು ಸುಳ್ಳಾಗುತ್ತಲ್ವ. ಹಾಗಾಗಿ ನಿಮ್ಮ ಅಸಂಪ್ಷನ್ ರಾಂಗ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಹಾಗೆ ಆಯಿತು. ನೀವು ಇದನ್ನು ಫಸ್ಟಿಗೆ ಏನಂತ ಮಾಡಿದ್ರಿ, ಭಾಗಲಬ್ಧ ಅಂತ ಅಸ್ಯೂಮ್ ಮಾಡಿದ್ರಿ, ಬಟ್ ಫೈನಲ್ ನಿಮ್ಗೆ ಸಿಗಬೇಕಾದ್ರೂ ಕೂಡ ಹಾಗೆ ಬರ್ತಾಯಿತ್ತು ಅಂದರೆ ಅದೇನಾಯಿತು, ನಿಮ್ಗೆ ಅಭಾಗಲಬ್ಧ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಟೈಮ್ ನಿಮ್ಗೆ ಏನು ಮಾಡ್ತೀನಿ, ನೀಟಾಗಿ ಒಂದು ಸೆಂಟೆನ್ಸ್ ಫಾರ್ಮೆಟಲ್ಲಿ ಹೆಂಗೆ ಬರಿಬೇಕು ನಿಮಗೆ ಎಕ್ಸಾಮ್ಗೆ ಅಂತ ತೋರಿಸ್ತೀನಿ. ಯಾಕಂದರೆ ಈ ಪ್ರಶ್ನೆ 3 ಮಾರ್ಕ್ಸಿಗೆ ಪಕ್ಕಾ ಬಂದೇ ಬರುತ್ತೆ. ಹೌದಾ? ಹಾಗಾಗಿ ಇದನ್ನು ನೀಟಾಗಿ ಒಂದ್ಸತಿ ನಿಮಗೆ ಬರೆದು ನಾನು ನಿಮಗೆ ತೋರಿಸ್ತೀನಿ. ಓಕೆನಾ ಮಕ್ಕಳೇ? ಹಾಗಾದರೆ ಅರ್ಥ ಆಯ್ತಲ್ವ ನಿಮಗೆ? ಬೇರೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳೇ. ಮತ್ತೆ ನಿಮ್ಮ ನೆಕ್ಸ್ಟ್ ಪಾಠ ಹೇಳೋಕ್ಕೂ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಏನು ಮಾಡ್ತೀನಿ, ಅದನ್ನು ನಿಮಗೆ ಕ್ಲಿಯರ್ ಮಾಡಿಬಿಟ್ಟು ನಾನು ನಿಮಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ ಮಕ್ಕಳೇ? ಹಾಗಾದರೆ ಮತ್ತೆ ಸಿಗೋಣ. ಬಾಯ್ ಮಕ್ಕಳೇ. ಥ್ಯಾಂಕ್ ಯು.